ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀಮಾತ್ರೆ ನಮಃ. ಭಗವಂತನನ್ನ ಯಾವ ರೀತಿ ಕರಿಬೇಕು, ಯಾವ ರೀತಿ ಉಪಾಸನೆ ಮಾಡಬೇಕು ಅನ್ನೋದನ್ನ ರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆಯನ್ನು ನೋಡಿ ನಾವು ತಿಳ್ಕೋಬೇಕು. ರಾಮಕೃಷ್ಣ ಪರಮಹಂಸರು ಒಂದು ಸರಳ ಸೂತ್ರವನ್ನು ಹೇಳ್ಕೊಟ್ಟಿದ್ದಾರೆ ನಮಗೆಲ್ಲ. ಭಗವಂತನನ್ನ ಒಲಿಸ್ಕೋಬೇಕು ಅಂದರೆ ಪ್ರೀತಿಯಿಂದ ಅವನನ್ನು ಕರಿಬೇಕು, ಪ್ರೇಮದಿಂದ ಅವನನ್ನು ಕರಿಬೇಕು. ಆವಾಗ ಅವನು ಓಡೋಡಿ ಬರ್ತಾನೆ. ಭಯ, ಅಂಜಿಕೆ, ಅವನನ್ನು ಪೂಜೆ ಮಾಡದೆ ಹೋದರೆ ಅವನು ಏನೋ ನಮಗೆ ತೊಂದರೆ ಕೊಟ್ಬಿಡ್ತಾನೆ, ಇವೆಲ್ಲ ಮೂಢನಂಬಿಕೆಗಳು. ಭಗವಂತ ಶುದ್ಧವಾದ ಅಂತಃಕರಣಕ್ಕೆ, ಶುದ್ಧವಾದ ನಡತೆಗೆ, ಶುದ್ಧ ಪ್ರೀತಿಗೆ ಒಲಿತಕ್ಕಂಥ ದಿವ್ಯ ಚೈತನ್ಯ. ಅದನ್ನು ರಾಮಕೃಷ್ಣ ಪರಮಹಂಸರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅವರ ಪೂಜಾ ವಿಧಾನವೇ ಅತ್ಯಂತ ವಿಲಕ್ಷಣವಾದದ್ದು. ಅವರ ಪೂಜಾ ವಿಧಾನದ ಬಗ್ಗೆ ಮಾತಾಡ್ತಾ ಹೋದರೆ ಗಂಟೆಗಟ್ಟಲೆ ಮಾತಾಡಬಹುದು. ಆ ರೀತಿ ಪೂಜೆ ಮಾಡಿದಂಥ ಮಹಾನುಭಾವರು ಭಗವಂತನವರು ವಿರಳಾತಿ ವಿರಳ. ಕೆಲವೇ ಕೆಲವು ದೊಡ್ಡ ದೊಡ್ಡ ಸಾಧಕರು, ಅವಧೂತರು, ಅತ್ಯುನ್ನತವಾದ ಪರಮಹಂಸಾವಸ್ಥೆಗೆ ತಲುಪಿದಂತಹವರು ಮಾತ್ರವೇ ಇಂಥ ಪೂಜೆಯನ್ನು ಮಾಡಬಲ್ಲರು. ಇಲ್ಲಿಯ ಭವತಾರಣಿಯ ವಿಗ್ರಹವನ್ನು ಎಂದಿಗೂ ಅವರು ಇದೊಂದು ವಿಗ್ರಹ ಅಂತ ಭಾವನೆ ಮಾಡಿಕೊಂಡು ಪೂಜೆ ಮಾಡಲಿಲ್ಲ. ಎದುರಿಗೆ ಸಾಕ್ಷಾತ್ ಜಗನ್ಮಾತೆ ಕೂತಿದ್ದಾಳೆ, ಅವಳು ಇಡೀ ಲೋಕಕ್ಕೆ ತಾಯಿ, ನನಗೂ ಸಹ ಅವಳು ತಾಯಿ ಅನ್ನೋ ಭಾವನೆಯಿಂದ ಅವರು ಪೂಜೆ ಮಾಡಿದ್ರು. ಹಾಗಾಗಿ ಆ ಜಗನ್ಮಾತೆಗೆ ಹತ್ತಿರವಾದರು. ನಾನು ಪರಮಹಂಸರ ಜೀವನ ಚರಿತ್ರೆಯ ಹಲವಾರು ಪ್ರಸಂಗಗಳನ್ನು ಹೇಳ್ತಾ ಒಂದು ಮಾತನ್ನು ಹೇಳಿದ್ದೆ. ಭಗವಂತನೊಂದಿಗೆ ನಾವು ಒಂದು ಸಂಬಂಧವನ್ನು ಕಲ್ಪಿಸ್ಕೊಳ್ಬೇಕು. ಆ ಸಂಬಂಧ ಅತ್ಯುನ್ನತವಾದಂತಹ ಸಂಬಂಧ, ಅದು ದೈವಿ ದತ್ತವಾದಂಥ ಸಂಬಂಧ. ಅದು ಕೇವಲ ಒಂದು ಜನ್ಮಕ್ಕೆ ಸೀಮಿತವಾದಂಥ ಸಂಬಂಧ ಅಲ್ಲ. ಭಗವಂತನಿಗೂ ನಮಗೂ ಇರ್ತಕ್ಕಂಥ ಸಂಬಂಧ ಜನ್ಮ ಜನ್ಮಗಳ ಸಂಬಂಧ. ಯಾವುದೇ ಅಂಜಿಕೆ ಇಲ್ಲದೆ ಆ ವಿಗ್ರಹದ ಮುಂದೆ ಕೂತ್ಕೊಂಡು ಹೆತ್ತ ತಾಯಿನ ಯಾವ ರೀತಿ ಮಗು ಮಾತಾಡಿಸುತ್ತೆ ಆ ರೀತಿ ಜಗನ್ಮಾತೆಯನ್ನು ಮಾತಾಡಿಸೋರು ಪರಮಹಂಸರು. ಆದ್ದರಿಂದ ಪರಮಹಂಸರ ಪೂಜಾ ವಿಧಾನ ಅನ್ನೋ ಈ ವಿಡಿಯೋ ನಾನು ಏನಕ್ಕೆ ಮಾಡಿದೆ ಅಂದರೆ, 3 ವಿಧವಾದ ಪ್ರಸಂಗಗಳು ಯುಗಾವತಾರ ರಾಮಕೃಷ್ಣದಲ್ಲಿ ಸ್ವಾಮಿ ಪುರುಷೋತ್ತಮಾನಂದರು ಬಹಳ ರಮ್ಯವಾಗಿ ಚಿತ್ರಿಸಿದ್ದಾರೆ. ಅವರ ಭಾವಭಕ್ತಿ, ಅವರ ಅಂತಃಕರಣ ಶುದ್ಧಿ, ಅವರ ಪ್ರೇಮಾಭಕ್ತಿ, ಪರಮಹಂಸರ ಪ್ರೇಮಾಭಕ್ತಿ ಯಾವ ರೀತಿ ಇತ್ತು ಅನ್ನೋದಕ್ಕೆ. ಶಕ್ತಿ ಉಪಾಸನೆಯಲ್ಲಿ ದೇವಿಗೆ ಅರ್ಘ್ಯ ತುಂಬ ಮುಖ್ಯವಾದಂತಹ, ಅರ್ಘ್ಯ ಪ್ರದಾನ ತುಂಬ ಮುಖ್ಯವಾದಂತಹ ವಿಧಾನ. ಅದರಲ್ಲೂ ದಾಸವಾಳದ ಹೂವು, ಬಿಲ್ಲೋಪತ್ರೆ, ಇದರಿಂದ ಅರ್ಘ್ಯವನ್ನು ಕೊಟ್ಟರೆ ಜಗನ್ಮಾತೆ ಪ್ರೀತಳಾಗ್ತಾಳೆ ಅನ್ನೋದು ಶಾಕ್ತರಲ್ಲಿ, ಶಕ್ತಿ ಸಂಪ್ರದಾಯದಲ್ಲಿ ಅನೋಚಾನವಾಗಿ ನಡ್ಕೊಂಡು ಬಂದಂತಹ ಪದ್ಧತಿ. ಪರಮಹಂಸರು ಅರ್ಘ್ಯವನ್ನೆಲ್ಲ ತಯಾರು ಮಾಡಿಕೊಂಡು ದಾಸವಾಳದಿಂದ, ಬಿಲ್ಲೋಪತ್ರೆಗಳಿಂದ ಜಗನ್ಮಾತೆಗೆ ಅದನ್ನು ಅರ್ಪಣೆ ಮಾಡಬೇಕು. ಆದರೆ ಅದನ್ನು ತಮ್ಮ ಹೃದಯಕ್ಕೆ, ತಲೆಗೆ, ಶಿರದ ಮೇಲೆ ಎಲ್ಲ ಅದನ್ನು ಮುಟ್ಟಿಸ್ಕೊಂಡು ತದನಂತರ ಅರ್ಘ್ಯ ಪ್ರದಾನವನ್ನು ಜಗನ್ಮಾತೆಗೆ ಮಾಡ್ತಿದ್ರು. ಹೃದಯರಾಮ ಅವರ ಸೋದರಳಿಯ ವಿಸ್ಮಿತನಾಗಿ ಇದನ್ನೆಲ್ಲ ನೋಡ್ತಿದ್ದ. ಇದೇನಿದು, ತಾವು ಅರ್ಘ್ಯವನ್ನು ತಮಗೆ ಪ್ರದಾನ ಮಾಡಿಕೊಂಡು ನಂತರ ಭಗವತಿಗೆ ಅರ್ಪಣೆ ಮಾಡ್ತಿದ್ದಾರಲ್ಲ ಅಂತ. ಕಾರಣ ಏನು? ಜಗನ್ಮಾತೆಗೂ ತನಗೂ ಯಾವುದೇ ವಿಧವಾದಂತಹ ಭೇದವಿಲ್ಲ. ಆ ಜಗನ್ಮಾತೆ ಉಪಾಸನೆ ಮಾಡ್ತಾ 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 ಸೋಹಂ ಭಾವದಿಂದ ಪರಮಹಂಸರು ತಮ್ಮ ದೇಹದಲ್ಲೇ ಜಗನ್ಮಾತೆಯ ಆವಿರ್ಭಾವವನ್ನು ಕಂಡುಕೊಂಡ್ಬಿಟ್ರು. ತಾವೇ ಜಗನ್ಮಾತೆ ಆಗೋದ್ರು. ಆದ್ದರಿಂದ ಈ ಕೆಲವು ಅತ್ಯುನ್ನತ ಸಾಧಕರ ಜೀವನ ಚರಿತ್ರೆಯನ್ನು ನಾವು ನೋಡಿದಾಗ ಅವರು ಭಗವಂತನಿಗೆ ಏನೇನು ಉಪಚಾರಗಳನ್ನು ಮಾಡ್ತಾರೆ ಅದನ್ನು ತಮಗೂ ಮಾಡ್ಕೊಳ್ಳೋದನ್ನ ನಾವು ನೋಡ್ತೀವಿ. ಇದು ಸೋಹಂ ಭಾವ. ಅಂದರೆ ಅವರು ತನ್ಮಯರಾಗಿ ತಾದಾತ್ಮ್ಯ ಸ್ಥಿತಿಯನ್ನು ಮುಟ್ಟಿ ಭಗವಂತನನ್ನೇ ತಮ್ಮಲ್ಲಿ ಕಂಡುಕೊಳ್ತಾರೆ. ಇದರಲ್ಲಿ ಡಂಬಾಚಾರವಾಗಲಿ ಕಪಟತನವಾಗಲಿ ಯಾವುದೂ ಇರೋದಿಲ್ಲ. ಅವರು ಆ ಆನಂದದ ಅತಿರೇಕದಲ್ಲಿ ಭಗವಂತನ ಆವಿರ್ಭಾವವನ್ನು ತಮ್ಮ ಶರೀರದಲ್ಲಿ ಕಂಡುಕೊಳ್ತಾರೆ. ಇದು ಪ್ರಾಪಂಚಿಕರಿಗೆ ಗೊತ್ತಾಗೋದಿಲ್ಲ. ಇವ್ರು ಏನು ಈ ರೀತಿ ಮಾಡ್ತಿದಾರಲ್ಲ, ಇದೇನು ಅಪಚಾರವೋ ಎಂಬಂತೆ ಅವರು ಇದನ್ನೆಲ್ಲ ನೋಡ್ತಾರೆ. ಆದರೆ ಪರಮಹಂಸರು ಆ ಮಹಾಭಾವದಲ್ಲಿ, ಮಹಾಭಾವ ಅಂತ ಹೇಳಿದ್ರೆ ಜಗನ್ಮಾತೆಯನ್ನು ಸರ್ವತ್ರ ದರ್ಶನ ಮಾಡುವಂತಹ ಒಂದು ಸೌಭಾಗ್ಯ ಅದು. ಅಂಥ ಮಹಾಭಾವದಲ್ಲಿ
ತಮ್ಮ ಶರೀರವನ್ನೇ ಮರೆತು, ಶರೀರ ಪ್ರಜ್ಞೆಯನ್ನೇ ಮರೆತು ಅವರು ಭಗವತಿಗೆ ಏನೇನು ಉಪಚಾರಗಳನ್ನು ಮಾಡಬೇಕೋ ತಮಗೆ ಮಾಡಿಕೊಡೋರು. ಎರಡನೇ ಪ್ರಸಂಗದಲ್ಲಿ ನಾವೆಲ್ಲ ನೈವೇದ್ಯ ಮಾಡ್ತೀವಿ ದೇವರಿಗೆ. ಅಲ್ಲಿ ಒಂದು ಮಂಡಲವನ್ನು ಮಾಡಿ ನೀರಲ್ಲಿ ಪರಿಶೇಚನೆ ಮಾಡಿ ಗಾಯತ್ರಿ ಮಂತ್ರದಿಂದ ಪ್ರೋಕ್ಷಣೆ ಮಾಡಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಪಂಚಪ್ರಾಣಗಳನ್ನು ನಿರ್ದೇಶಿಸಿ ಇದೆಲ್ಲ ಭಗವತಿಯ ಇಷ್ಟದೇವತೆಯ ಪ್ರಾಣಕೋಶಗಳಿಗೆ ಸೇರಲಿ ಅನ್ನೋ ಮಂತ್ರಗಳನ್ನು ಹೇಳಿ ನಾವು ನೈವೇದ್ಯವನ್ನು ಮಾಡ್ತೀವಿ. ಆದರೆ ಪರಮಹಂಸರು ನಾವು ಮಾಡುವಂಥ ನೈವೇದ್ಯ ವಿಧಾನಕ್ಕಿಂತ ಭಿನ್ನವಾಗಿತ್ತು ಅವರ ನೈವೇದ್ಯ ವಿಧಾನ. ನಾವೆಲ್ಲ ನೈವೇದ್ಯ ಮಾಡಿ ತೋರಿಸಿ ಅದನ್ನು ಒಂದು ಕಡೆ ಇಟ್ಬಿಟ್ಟು ಕೈ ಮುಗಿದು ಬಿಡ್ತೀವಿ. ಆದರೆ ನೈವೇದ್ಯವನ್ನೇ ಗಂಟೆಗಟ್ಟಲೆ ಮಾಡ್ತಕ್ಕಂಥ ಮಹಾನುಭಾವರವರು. ಕೈಯಲ್ಲಿ ಒಂದು ದಿವಸ ನೈವೇದ್ಯ ಸಿದ್ಧವಾಗಿದ್ದಂತೆ ತವ್ವೆ, ಅನ್ನ, ತುಪ್ಪ ಎಲ್ಲ ಕಲಿಸಿದ ಅನ್ನ ನೈವೇದ್ಯ ಮಾಡಿ ಕೊಡಬೇಕು. ನೈವೇದ್ಯ ಮಾಡಿದ ಮೇಲೆ ಅದನ್ನು ಮಿಕ್ಕಿದವರು ಸ್ವೀಕಾರ ಮಾಡಬೇಕು. ಆದರೆ ಎಲ್ಲಿ ನೈವೇದ್ಯವನ್ನೇ ಗಂಟೆಗಟ್ಟಲೆ ಮಾಡ್ತಿದ್ರು. ಯಾಕೆ? ಒಂದೊಂದೇ ತುತ್ತನ್ನು ಕಲಸಿ ಅದನ್ನು ಯಾವ ರೀತಿ ಚಿಕ್ಕ ಮಗುವಿಗೆ ತಾಯಿ ತಿನ್ನಿಸ್ತಾಳೆ ಆ ರೀತಿ ಜಗನ್ಮಾತೆಗೆ ಪರಮಹಂಸರು ಒಂದೊಂದೇ ತುತ್ತನ್ನು ತಗೊಂಡು ಆ ತಾಯಿಯ ತುಟಿಗಳ ಹತ್ರ ಹಿಡಿದು, ಅಮ್ಮ ತಿನ್ನು, ಜಗನ್ಮಾತೆ ತಾಯಿ ಭಗವತಿ ತಿನ್ನಮ್ಮ ಅಂತ ಪ್ರೀತಿಯಿಂದ ಕೇಳಿಕೊಂಡು ಗೋಗರದು ಆ ತಾಯಿ ಅದನ್ನು ತಿಂತಿದ್ದಾಳೆ ಅನ್ನೋದು ಅವರ ಅಂತರಂಗಕ್ಕೆ ವ್ಯಕ್ತವಾಗಬೇಕು. ಆ ಭಾವದಲ್ಲಿ ಅವರಿಗೆ ದರ್ಶನ ಕೊಡಬೇಕು ತಾಯಿ. ಅಲ್ಲಿವರೆಗೆ ನಡೀತಿತ್ತು ಅವರ ನೈವೇದ್ಯದ ವಿಧಾನ. ಒಂದೊಂದು ತುತ್ತನ್ನು ಜಗನ್ಮಾತೆಯ ತುಟಿಗಳ ಹತ್ರ ಹಿಡಿದು ಆ ತಾಯಿಯನ್ನು ಗೋಗರದು ಅವರು ತಿನ್ನಿಸ್ತಿದ್ರು. ಹೃದಯರಾಮ ಅವರ ಸೋದರಳಿ ಅದನ್ನೆಲ್ಲ ಗಮನಿಸ್ತಿದ್ದ. ಏನು ಮಾಡ್ತಿದ್ದಾರೆ ನಮ್ಮ ಮಾವ? ಈ ರೀತಿ ಆದರೆ ಲೋಕದ ಜನಗಳು ಆಡ್ಕೊಂಡು ನಗೋದಿಲ್ವೇ? ಒಂದು ಸಾರಿ ಏನಾಯಿತು ಅಂತ ಹೇಳಿದ್ರೆ, ಮಹಾಭಾವದಲ್ಲಿದ್ದಾರೆ ಅವರು, ಜಗತ್ತನ್ನೇ ಮರೆತೋಗಿದ್ದಾರೆ. ಎದುರುಗಡೆ ಜಗನ್ಮಾತೆ ಕಾಳಿ ವಿಗ್ರಹ ಅಲ್ಲ, ಅದು ಸಾಕ್ಷಾತ್ ಭಗವತಿನೇ ಕೂತಿದ್ದಾಳೆ ಅನ್ನೋ ಒಂದು ದೃಢ ನಿಶ್ಚಯ ಅವರ ಮನಸ್ಸಲ್ಲಿ ಇತ್ತು. ಆ ಒಂದೊಂದೇ ತುತ್ತನ್ನ ತಾಯಿಯ ತುಟಿಗಳ ಹತ್ರ ಹಿಡಿದು ತಿನ್ನಮ್ಮ, ಅಮ್ಮ, ಬಾಮ್ಮ ಅಂತ ಕರೀತಿದ್ದಾರೆ. ಕಣ್ಣೀರ ಆನಂದ ಬಾಷ್ಪ ಸುರಿತಿದೆ, ಎದೆನೆಲ್ಲ ತೋಯಿಸ್ಬಿಟ್ಟಿದೆ ಆ ಆನಂದ ಬಾಷ್ಪಗಳು. ಆಗ ಆ ದಿವ್ಯವಾಣಿ ಕೇಳುತ್ತೆ, ಜಗನ್ಮಾತೆ ದಿವ್ಯವಾಣಿ, ಮೊದಲು ನೀನು ತಿನ್ನು ಮಗು, ಆಮೇಲೆ ನನಗೆ ತಿನ್ನಿಸು. ಹೌದಾ? ಮೊದಲು ನಾನು ತಿನ್ನಬೇಕಾ? ಸರಿ, ಹಾಗಾದರೆ ನಾನು ತಿಂದು ಆಮೇಲೆ ನಿನಗೆ ತಿನ್ನಿಸ್ತೀನಿ ಅಂತ ಹೇಳಿ ಪರಮಹಂಸರು ತಾವು ತಿಂದು ಅದೇ ಕೈಯಿಂದ ಇನ್ನೊಂದು ತುತ್ತನ್ನು ತೆಗೆದು ಜಗನ್ಮಾತೆಯ ಬಾಯಿ ಹತ್ರ ಹಿಡಿತಿದ್ದಾರೆ. ಅಂದರೆ ಇಲ್ಲಿ ತಾಯಿ ಮಗುವಿನ ಸಂಬಂಧ ಎಷ್ಟು ಅದ್ಭುತ ರಮಣೀಯ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಾವೆಲ್ಲ ಭಗವಂತನನ್ನ ಭಯದಿಂದ ದೂರ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅತಿಯಾದ ಮಡಿ, ಅತಿಯಾದ ಮೈಲಿಗೆಯಿಂದ. ಆದರೆ ಎಲ್ಲಿ ನಿಷ್ಕಲ್ಮಶವಾದ ಪ್ರೀತಿ ಇರುತ್ತೋ ಅಲ್ಲಿ ಮಡಿ, ಮೈಲಿಗೆ, ಶಾಸ್ತ್ರ ನಿಯಮ ಇದು ಯಾವುದೂ ವರ್ತಿಸೋದಿಲ್ಲ. ಇದೆಲ್ಲದಕ್ಕೂ ಮೀರಿದವನು ಭಗವಂತ. ಆದ್ದರಿಂದಲೇ ಶಬರಿ ಕೊಟ್ಟ ಎಂಜಿಲ ಹಣ್ಣುಗಳನ್ನು ರಾಮ ತಿಂದ. ಅಲ್ಲಿ ಎಂಜಿಲು ಬರಲಿಲ್ಲ, ಅಲ್ಲಿ ಕೇವಲ ಪ್ರೀತಿ ಬಂತು. ಆದರೆ ಅದನ್ನೇ ನೆಪ ಮಾಡಿಕೊಂಡು ನಾವು ಎಂಜಿಲನ್ನವನ್ನು ಭಗವಂತನಿಗೆ ಇಡ್ತೀವಿ ಅನ್ನೋದು ಮಹಾ ತಪ್ಪು. ಆ ಒಂದು ಉನ್ನತ ಮಟ್ಟಕ್ಕೆ ನಾವು ತಲುಪಿದಾಗ ಅಲ್ಲಿ ಶುದ್ಧ ಅಶುದ್ಧಗಳಿಗೆ ಭೇದ ನಮಗೆ ಗೊತ್ತಾಗೋದಿಲ್ಲ, ನಾವು ಮರೆತೋಗ್ತೀವಿ. ಆ ಮರೆತೋಗುವಂಥ ಸ್ಥಿತಿನ ಅವರು ತಲುಪಿದ್ರು ಪರಮಹಂಸರು. ಆದ್ದರಿಂದ ಅವರು ತಾವು ತಿಂದು ಜಗನ್ಮಾತೆಗೆ ತಿನ್ನಿಸ್ತಿದ್ರು. ಜಗನ್ಮಾತೆನೇ ತಿನ್ನುವಂಥ ದೃಶ್ಯ ಅವರ ಕಣ್ಣಿಗೆ ಕಾಣ್ತಿತ್ತು. ಬಾಕಿದ ಅಲ್ಲಿದ್ದಂಥ ದೇವಾಲಯದಲ್ಲಿದ್ದಂಥ ಜನಗಳಿಗೆ ಈ ದೃಶ್ಯ ಗೋಚರ ಆಗ್ತಿರ್ಲಿಲ್ಲ. ಈ ಪರಮಹಂಸರಿಗೆ ಹುಚ್ಚು ಹಿಡಿದಿದೆ, ಹುಚ್ಚು ಪೂಜಾರಿ ಅಂತ ಅವರು ಕರೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಆಮೇಲೆ ಅವರು ಅವತಾರ ಪುರುಷ ಅನ್ನೋದು ಲೋಕಕ್ಕೆ ಪ್ರಕಟವಾಯಿತು, ಅದು ಬೇರೆ ವಿಚಾರ. ಆದರೆ ಪರಮಹಂಸರ ಆ ಬಾಂಧವ್ಯ ಇತ್ತಲ್ಲ, ಜಗನ್ಮಾತೆಗೂ ಅವರಿಗೂ ಇದ್ದಂಥ ಬಾಂಧವ್ಯ, ತಮ್ಮ ತಾಯಿನೇ ಕೂತ್ಕೊಂಡಿದ್ದಾಳೆ ಇಲ್ಲಿ, ಅವಳ ಜಗನ್ಮಾತೆ ಆದರೆ ನನಗೂ ತಾಯಿನೇ. ತಾಯಿಗೂ ಮಗನಿಗೂ ಭೇದವೇನು? ತಾಯಿ ಮಗುವಿನ ಎಂಜಲು ತಿನ್ನೋದಿಲ್ವೇ? ಅಷ್ಟು ಸಲಿಗೆಯಿಂದ ಅವರು ಆ ಪ್ರೇಮದಿಂದ ಬಂಧಿಸ್ಬಿಟ್ಟಿದ್ರು ತಾಯಿನ, ಜಗನ್ಮಾತೆನ. ಇದು ರಾಮಕೃಷ್ಣರ ಪೂಜಾ ವಿಧಾನ. ಇನ್ನೊಂದು ಸಾರಿ ಇನ್ನೊಂದು ಅದ್ಭುತವಾದ ಘಟನೆ ನಡೆಯುತ್ತೆ. ನಾವೆಲ್ಲ ಪೂಜೆ ಮಾಡುವಾಗ ಯಾವುದಾದ್ರೂ ಪ್ರಾಣಿ ಪಕ್ಷಿಗಳೋ, ಸೊಳ್ಳೆನೋ, ಒಂದು ದುಂಬಿಯೋ, ಒಂದು ನೊಣವೋ, ಒಂದು ಯಾವುದಾದ್ರೂ ಕೀಟವೋ ಪ್ರಾಣಿಯೋ ಬಂದರೆ ನಾವು ಓಡಿಸ್ಬಿಡ್ತೀವಿ ಅದನ್ನು.
ಒಂದು ನಾಯಿ ಬಂದರೆ ಅಂತೂ ಕೋಲ್ ತಗೊಂಡು ಅದಕ್ಕೆ ಹೊಡೆದ್ರೇ ನಮ್ಗೆ ಸಮಾಧಾನ. ಆದರೆ ಪರಮಹಂಸರ ಪೂಜಾ ವಿಧಾನ ಆ ರೀತಿ ಇರ್ತಿರ್ಲಿಲ್ಲ. ಪೂಜಾ ಸ್ಥಳದಲ್ಲಿ ಒಂದು ಸಾರಿ ಅವರು ನೈವೇದ್ಯವನ್ನು ಸಿದ್ಧಪಡಿಸಿ ಇಟ್ಟಿದ್ದಾರೆ. ಅಲ್ಲಿಗೆ ಒಂದು ಬೆಕ್ಕು ಮಿಯಾವ್ ಅನ್ಕೊಂಡು ಬಂತಂತೆ. ಜನಗಳೆಲ್ಲ ಪ್ರಾಪಂಚಿಕರ ರೀತಿ ಗೊತ್ತಲ್ಲ, ಗರ್ಭಗುಡಿ ಒಳಗೆ ಯಾವುದೇ ಪ್ರಾಣಿ ಬಂದರೂ ನಾವು ಅದನ್ನು ಓಡಿಸ್ಬಿಡ್ತೀವಿ, ಅದನ್ನು ಮೈಲಿಗೇನೋ ಅನ್ನೋ ರೀತಿ ನಾವು ಭಾವಿಸ್ತೀವಿ. ಇದು ನಮ್ಮ ಪ್ರಾಪಂಚಿಕರ ಪಾಡು. ಆದರೆ ಉನ್ನತವಾದ ಪರಮಹಂಸಾವಸ್ಥೆಗೆ ಸೇರಿದಂತಹ ಸಾಧಕರ ವರ್ತನೆನೇ ಬೇರೆ. ಅವರು ಒಂದ್ಸಲಿ ನೈವೇದ್ಯವನ್ನು ಸಿದ್ಧ ಮಾಡಿಟ್ಟಿದ್ದಾರೆ. ಅಲ್ಲಿ ಒಂದು ಬೆಕ್ಕು ಬಂತಂತೆ ಮಿಯಾವ್ ಅನ್ಕೊಂಡು. ಎಲ್ಲರೂ ಅದನ್ನು ಓಡಿಸುವಂಥ ಸನ್ನಾಹದಲ್ಲಿದ್ದರೆ ಪರಮಹಂಸರು, ತಾಯಿ ನೀನು ಈ ರೂಪದಲ್ಲಿ ಬಂದಿದ್ಯಾ, ಈ ರೂಪದಲ್ಲಿ ಬಂದು ಅದನ್ನು ತಿನ್ನೋದಕ್ಕೆ ಬಂದ್ಯಾ, ಬಾ ಅಂಥೇಳಿ ಆ ಬೆಕ್ಕಲ್ಲೇ ಜಗನ್ಮಾತೆಯನ್ನು ಕಂಡು ಅದಕ್ಕೆ ನೈವೇದ್ಯವನ್ನು ತಿನ್ನಿಸಿದ್ರಂತೆ. ಇದು ಪರಮಹಂಸರ ರೀತಿ. ಆದ್ದರಿಂದ ಇದೇ ರೀತಿ ಇನ್ನೊಂದು ಉದಾಹರಣೆನ ನಾವು ನೋಡ್ಬೋದು. ಭಗವಂತ ಯಾವ ಯಾವ ರೀತಿಯಲ್ಲಿ ಪರೀಕ್ಷೆ ಮಾಡ್ತಾನೆ ಭಕ್ತರನ್ನ, ಯಾವ ಯಾವ ರೀತಿಯಲ್ಲಿ ಅವನು ಸರ್ವ ಜೀವರಾಶಿಗಳಲ್ಲೂ ನಾನೇ ಇದ್ದೀನಿ ಅಂತ ಯಾವ ರೀತಿ ತೋರಿಸ್ಕೊಡ್ತಾನೆ ಅನ್ನೋದಕ್ಕೆ ಉದಾಹರಣೆ ಶೃಂಗೇರಿ ಪೀಠಾಧೀಶ್ವರರಾಗಿದ್ದಂತಹ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಚಂದ್ರಮೌಳೀಶ್ವರನ ಪೂಜೆಯನ್ನು ಮಾಡಬೇಕು, ಶಿವನಿಗೆ ಹಾಲನ್ನು ಸಮರ್ಪಣೆ ಮಾಡಬೇಕು. ಆಗ ಇದ್ದಕ್ಕಿದ್ದಂಗೆ ಎಲ್ಲೋ ಒಂದು ಸರ್ಪ ಅಲ್ಲಿಗೆ ಬಂತಂತೆ. ಎಲ್ಲರೂ ಅದನ್ನು ಓಡಿಸುವಂಥ ಸನ್ನಾಹದಲ್ಲಿದ್ದಾರೆ. ಆದರೆ ಚಂದ್ರಶೇಖರ ಭಾರತಿಗಳು ಮಹಾಸ್ವಾಮಿಗಳವರು ಕೊಂಚವೂ ಕೂಡ ಭಯ ಪಡದೆ ಪರಮೇಶ್ವರನೇ ಸರ್ಪರೂಪದಿಂದ ಬಂದಿದ್ದಾನೆ ಅಂತ ಹೇಳಿ ದೇವರ ಅಭಿಷೇಕಕ್ಕೆ ಇಟ್ಟಿದ್ದಂಥ ಹಾಲನ್ನು ಆ ಹಾವಿನ ಮುಂದೆ ಇಟ್ಟು ಅದು ಕುಡಿಯೋವರೆಗೂ ಇದ್ದು ಸಮಾಧಾನ ಆದಮೇಲೆ ಅದು ಹಾಲನ್ನೆಲ್ಲ ಕುಡಿದ್ಮೇಲೆ ನಂತರ ಪೂಜೆಯನ್ನು ಪ್ರಾರಂಭ ಮಾಡಿದ್ರಂತೆ. ಇದು ಪರಮಹಂಸಾವಸ್ಥೆಗೆ ತಲುಪಿದಂತಹ ಸಾಧಕರ ಒಂದು ದೃಷ್ಟಿಕೋನ. ನಮ್ಮ ದೃಷ್ಟಿಕೋನ ಅತ್ಯಂತ ಕೆಳಮಟ್ಟದ ದೃಷ್ಟಿಕೋನ, ಅವರ ದೃಷ್ಟಿಕೋನ ಉನ್ನತವಾದ ದೃಷ್ಟಿಕೋನ. ಅಂದರೆ ಎಲ್ಲ ಜೀವರಾಶಿಗಳಲ್ಲೂ ಭಗವಂತನೇ ಇದ್ದಾನೆ, ಯಾವ ರೂಪದಲ್ಲಿ ಬೇಕಾದರೂ ಅವನು ಬರಬಹುದು ನಮ್ಮ ಪೂಜಾ ಸ್ಥಳಕ್ಕೆ ಅನ್ನುವಂಥ ಉನ್ನತವಾದ ದೃಷ್ಟಿಕೋನ ಅವರದಾಗಿತ್ತು. ಆದ್ದರಿಂದ ಇದನ್ನೆಲ್ಲ ನಾವು ಅಳವಡಿಸ್ಕೊಂಡ್ರೆ ಭಗವಂತನಿಗೆ ಹತ್ತಿರ ಆಗಬಹುದು ಅನ್ನೋದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಹರಿ ಓಂ ಸ್ವಸ್ತಿ.